ಯಾಕೆ ಎಲ್ರೂ ಹೀಗೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಜ್ಯೂಸು ಕುಡಿತಿಲ್ವಲ್ಲ? ಅಣ್ಣ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ನಾನು ಹೇಳ್ದೆ ಅಲ್ವೇನೋ ನಾನೇನೋ ವ್ಯವಸ್ಥೆ ಮಾಡ್ತೀನಿ ಅಂತ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನೀವು? ನಾನೇನೋ ವ್ಯವಸ್ಥೆ ಮಾಡ್ತೀನಿ. ಅದ್ ನನಗ್ ಗೊತ್ತಿಲ್ವಾ? ನೀನ್ ನಂಗೆ ಅದನ್ನ ಹೇಳ್ಬೇಕಾ? ನೀನ್ ಅವ್ರನ್ನ ಎಷ್ಟು ಹಚ್ಕೊಂಡಿದ್ಯಾ, ಅವ್ರನ್ನ ಎಷ್ಟು ಹಚ್ಕೊಂಡಿದಾರೆ ಅದೆಲ್ಲ ನನಗ್ ಗೊತ್ತು. ಅದಕ್ಕೆ ತಾನೇ ನಮ್ಮ ಅಪ್ಪ ಅಮ್ಮ ನಿನ್ನ ದೇವರ ಮಗ ಅಂತ ಕರೆಯೋದು. ವೆಂಕಿ, ನೀನು ಒಳ್ಳೆತನಕ್ಕೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನೀನೀಗಾಗಲೇ ನನಗೋಸ್ಕರ ಅವನಿಗೋಸ್ಕರ ತುಂಬ ಮಾಡಿದ್ಯಾ. ಸದ್ಯಕ್ಕೆ ಅಷ್ಟೇ ಸಾಕು. ಈಗ ಆಪ್ರೇಷನ್ಗೆ ಅಷ್ಟೊಂದು ದುಡ್ಡು ಅನ್ಸೋದು ಸಾನೆ ಕಷ್ಟ ಆಯ್ತದೆ. ಅದಕ್ಕೆ ಒಂದು ಕೆಲಸ ಮಾಡುಮ್ಮ, ಆಪ್ರೇಷನ್ ವಿಷಯನ ಸದ್ಯಕ್ಕೆ ಮುಂದಕ್ಕೆ ಹಾಕುಮ್ಮ. ಹೌದಪ್ಪ ವೆಂಕಿ, ಇದುವರೆಗೆ ನೀವು ಚೆಲ್ವಿ ನನಗೋಸ್ಕರ ತುಂಬ ಮಾಡಿದ್ದೀರಿ, ಅದೆಲ್ಲ ನನಗೆ ಗೊತ್ತದೆ. ಇವಾಗ ಇದಕ್ಕಿಷ್ಟಕ್ಕೆ ನಿಲ್ಸೋಣ. ನನ್ನ ಕಣ್ಮುಂದೆ ನೀವಿಬ್ರು ತುಂಬ ಸಂದಾಕಿದ್ರೆ ನನಗಷ್ಟೇ ಸಾಕು ಕಣಪ್ಪ. ಏನ್ ಚೆಲ್ವಿ, ಏನ್ ಹೇಳ್ತಿದ್ದಾನ ವೆಂಕಿ? ಸೆಲ್ವಿನು ನನ್ನನ್ನು ನೋಡೋ ಆಸೆ ನಿನ್ಗಿಲ್ವಾ ಅಂತ ಕೇಳ್ತವ್ರೆ. ಇದೆ ಕಣಪ್ಪ, ಇದೆ. ಆದ್ರೂ ಕಣ್ಣು ಆಪರೇಷನ್ಗೆ ಡಾಕ್ಟರ್ ಹೇಳಿದ್ರಲ್ಲ ದುಡ್ಡು, ಅದನ್ನ ಹೊಂದಿಸ್ಬೇಕಂದ್ರೆ ಬೆಳಿಗ್ಗೆ ರಾತ್ರಿ ವರ್ಷಾನ್ಗಟ್ಲೆ ದುಡಿಬೇಕಾಯ್ತದೆ. ಅಷ್ಟೆಲ್ಲ ದುಡ್ದು ನಾವು ಅವನ್ ಆಪರೇಷನ್ ಮಾಡ್ಸೋದು ಯಾವಾಗ ಹೇಳು? ಅಲ್ಲ, ನೀವ್ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ನೀವು ಹೀಗೆಲ್ಲ ಮಾತಾಡ್ದಿರೋ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅವ ಜಾನು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣವ. ಮತ್ತೆ ನೀನು ನನ್ನ ಮೇಲೆ ತೋರಿಸ್ತಿರೋಂಥ ಕಾಳಜಿ ನನಗೆ ಅರ್ಥ ಆಯ್ತದೆ. ಆದ್ರೆ ಈ ದುಡ್ಡಿನ ವಿಚಾರ ಬೇಡ ಕಣವ. ಅಮ್ಮ, ಸಂಬಂಧಗಳು ಯಾಕಿರೋದು ಹೇಳಿ? ಬರೀ ಸುಖ ಅಂದಾಗ ಜೊತೆಲಿರೋದಲ್ಲ, ಕಷ್ಟ ಅಂದಾಗ್ಲೂ ಕೈ ಜೋಡಿಸ್ಬೇಕು. ಡಾಕ್ಟರ್ ಹೇಳಿದ್ರು ತಾನೆ, ದಾನಿಗಳು ಯಾರಾದ್ರೂ ಸಿಕ್ಕಿದ್ರೆ ಆಪರೇಷನ್ ಖರ್ಚು ಮಾತ್ರ ನೀವು ಕೊಡ್ಬೇಕಾಗತ್ತೆ ಅಂತ. ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಣ್ಣ, ನಿನಗೆ ಅಂತ ಏನೇನು ಸೇರ್ಬೇಕೋ ಅದೆಲ್ಲ ಸೇರೋ ಹಾಗೆ ಮಾಡ್ತೀನಿ. ನಿಂದು ಅಂತ ಇರೋದ ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಏನಿಲ್ಲ, ಅದಕ್ಕೆ ಅಣ್ಣಂಗೆ ಏನೇನು ಸೇರ್ಬೇಕೋ ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇ. ಅವನು ನಮ್ಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾನೆ, ಆ ಋಣ ನಮ್ಮ ಮೇಲಿದೆ. ತಂಗಿಯಾಗಿ ಅವ್ರ ಕಷ್ಟ ಅಂದಾಗ ಇಷ್ಟಾದ್ರೂ ಮಾಡ್ದಿದ್ರೆ, ಅದಕ್ಕೆ ಹೇಳ್ತಾ ಇರೋದು ಇದನ್ನ ನಾನು ನೋಡ್ಕೋತೀನಿ, ನೀವು ಯಾರು ಯೋಚನೆ ಮಾಡಬೇಡಿ ಅಂತ. ಫಸ್ಟು ಆರಾಮಾಗೆಲ್ಲ ಜ್ಯೂಸ್ ಕುಡಿ.